ನಮ್ಮ ಜೊತೆ DCM DK ಶಿವಕುಮಾರ್ ಅವರು ಇದ್ದಾರೆ ಸರ್. ಇವತ್ತು CM ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ ಸರ್. ನಿಮ್ಮ ಬಜೆಟ್ ಬಗ್ಗೆ ರಿಯಾಕ್ಷನ್ ಸರ್? ನೋಡಿ, ರಾಜ್ಯದ ಜನತೆ ನಮ್ಮ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇಟ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ನಮಗೆ ಖುಷಿ ಪಡುವಂಥ ಬಜೆಟ್ ಅಲ್ಲ, ರಾಜ್ಯದ ಜನತೆ ಖುಷಿ ಪಡುವಂಥ ಒಂದು ಬಜೆಟು. ಎಲ್ಲ ವರ್ಗಕ್ಕೆ, ಎಲ್ಲ ರಂಗಕ್ಕೂ ಕೂಡ, ಎಲ್ಲ ಇಲಾಖೆಗಳು ಕೂಡ ಸಮಾನತೆಯಿಂದ ಇವತ್ತು ಈ ಬಜೆಟ್ ಕೊಟ್ಟಿದೆ. ಈಗ ಬೆಂಗಳೂರು ನಗರಕ್ಕೆ ಬಹುಶಃ ಹೆಚ್ಚು ಕಮ್ಮಿ 1,00,000 ಕೋಟಿ ರೂಪಾಯಿ ಅಷ್ಟು ವಿವಿಧ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಟನಲ್ ಇರ್ಬೋದು, ಫೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನ ಕೊಟ್ಟು ಸಾಲ ತೆಗೆದುಕೊಂಡು ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಇವತ್ತು ಸಿಕ್ಕಿದೆ. ವಿಶೇಷವಾಗಿ ಎಜುಕೇಷನಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಪಬ್ಲಿಕ್ ಶಾಲೆಗಳು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಒತ್ತನ್ನು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಹಾಗೆ ಸಾಮಾಜಿಕವಾಗಿ ಎಲ್ಲ ವರ್ಗಕ್ಕೂ ಕೂಡ ಆಗಿದೆ. ಇರಿಗೇಷನಲ್ಲೂ ಕೂಡ ನಾವು ಬೇಕಾದಷ್ಟೆಲ್ಲ ನಾವು ಅನೆಕ್ಷನಲ್ಲಿ ತೋರಿಸಿಲ್ಲ ಅಷ್ಟೇ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ನಮಗೆ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಹಣ ಕೊಡದೇ ಹೋದರೂ ಕೂಡ ನಾವೇ ಅದಕ್ಕೆಲ್ಲ ನಾವು ಕೊಟ್ಟಿದ್ದೇವೆ. ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಶಿವಮೊಗ್ಗ ಇರ್ಬೋದು, ಎಲ್ಲ ಕೂಡ ನಾವು ಮಾಡಿದ್ದೇವೆ. ತುಂಗಭದ್ರಾ ಅಷ್ಟೇ, ಅದು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈಗ ರೂಪಿಸಿದ್ದೇವೆ. ಸೊ ಈಗ ನಮ್ಮದು 22,000 ಕೋಟಿ ರೂಪಾಯಿ ಮೈರಿಗೇಷನ್ಗೆ ಸ್ವಲ್ಪ ಕೊಟ್ಟು ಮಿಕ್ಕಿದ ಬಜೆಟಲ್ಲಿ ತೋರಿಸಿದ್ದೇವೆ. ಆದರೆ ಬೇರೆ ಯಾವುದಾದ್ರು ಪರ್ಮಿಷನ್ ನಮಗೆ ಸಿಗ್ತಾರೆ, ಕಳಸಾ ಬಂಡೂರಿ ಇರ್ಬೋದು, ನಮ್ಮ ಮೇಕೆದಾಟು ಇರ್ಬೋದು, ಅನುಮತಿ ಕೊಟ್ಟ ತಕ್ಷಣ ಔಟ್ ಆಫ್ ದಿ ವೇ ಹೋಗಿ ಅದನ್ನು ಪೂರ್ಣ ಮಾಡೋಂಥ ಕಾರ್ಯಕ್ರಮವನ್ನು